ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮದುವೆ ಮನೆಗೆ ನುಗ್ಗಿ ಮಂಗಳಮುಖಿಯರ ರಂಪಾಟ ಮಾಡಿರುವಂತಹ ಘಟನೆ ನಡೆದಿದೆ. ದುಡ್ಡು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪೀಡಿಸಿ ಮದುವೆ ಮನೆಗೆ ನುಗ್ಗಿ ಗಲಾಟೆಯನ್ನು ಮಾಡಿದ್ದಾರೆ. 500 ರೂಪಾಯಿ ಕೊಡಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ 500 ರೂಪಾಯಿ ಬೇಡ, 10,000 ರೂಪಾಯಿ ಕೊಡಿ ಅಂತ ಹಣಕ್ಕೆ ಆ ಮಂಗಳಮುಖಿಯರು ಡಿಮ್ಯಾಂಡ್ ಅನ್ನು ಇಡ್ತಾರೆ. ಚಿಕ್ಕಮಗಳೂರು ನಗರದ ರಂಗಣ್ಣನ ಛತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಯಾವಾಗ ಹಣವನ್ನು ಕೊಡೋದಿಲ್ವೋ ಆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಮಂಟಪದಲ್ಲಿ ಕಿರುಚಾಟವನ್ನು ಮಾಡ್ತಾರೆ. ನಿಮಗೆ ಹಣ ಕೊಡುವಂತಹ ಯೋಗ್ಯತೆ ಇಲ್ವಾ ಅಂತ ನಿಂದನೆಯನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದವರನ್ನ ನಿನ್ನ ನೋಡ್ಕೊಳ್ತೀನಿ ಅಂತಲೂ ಸಹ ಈ ಮಂಗಳಮುಖಿಯರು ಆವಾಜ್ ಹಾಕ್ತಾರೆ. ಇದು ಕೇವಲ ಚಿಕ್ಕಮಗಳೂರು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಸಹ ಮಂಗಳಮುಖಿಯರು ಮಾಡ್ತಾ ಇರುವಂತಹ ದುಷ್ಕೃತ್ಯ ಅಂತಲೂ ತಪ್ಪಾಗೋದಿಲ್ಲ. ಕಾರಣ ಏನು ಅಂದರೆ, ಮದುವೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ನಡೀತಾ ಇರುತ್ತೆ. ಅದರ ಜೊತೆಗೆ ಈ ಮನೆ ಗೃಹ ಪ್ರವೇಶ ಇರ್ತಾವಲ್ಲ, ಅಲ್ಲೂ ಸಹ ಒಂದು ಸಂಭ್ರಮಾಚರಣೆ ಇರುತ್ತೆ. ಆ ಸಂದರ್ಭದಲ್ಲಿ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಏಕಾಏಕಿ ಅವ್ರು ಕೇಳಿದ್ದಷ್ಟು ಕೊಡಬೇಕು. ಅವ್ರಿಗೆ 5,000 ಅಂದರೆ 5,000, 10,000 ಅಂದರೆ 10,000, 15,000 ಅಂದರೆ 15,000. ಅಲ್ಲಿ ಮದುವೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅವರ ಮನಸ್ಥಿತಿ ಏನಿರುತ್ತೆ, ಅವರ ಪರಿಸ್ಥಿತಿ ಏನಿರುತ್ತೆ, ಆರ್ಥಿಕವಾಗಿ ಅವರು ಎಷ್ಟು ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ, ಅದು ಯಾವುದ್ರ ಬಗ್ಗೆನೂ ಸಹ ಅರಿವಿರೋದಿಲ್ಲ. ಅದು ಖುಷಿಯಿಂದ ಕೊಡಬೇಕಾಗಿರುವಂಥದ್ದು ಹಣ. ಈ ರೀತಿಯಾಗಿ ಧಮಕಿ ಹಾಕಿ, ಆವಾಜ್ ಹಾಕಿ, ಅವರಿಂದ ಏನಂತಂದರೆ ಅವರಿಗೆ ಬೈದು ಒಂದು ಶುಭ ಕಾರ್ಯದ ಸಂದರ್ಭದಲ್ಲಿ, ಶುಭ ಕಾರ್ಯವನ್ನು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದರ ಬಗ್ಗೆ ಕಡಿವಾಣ ಹಾಕಲೇಬೇಕು. ಮದುವೆ ಮನೆಗೆ ನುಗ್ಗುವಂತಹ ಮಂಗಳಮುಖಿಯರು ಯಾವ ರೀತಿಯಾಗಿ ರಂಪಾಟವನ್ನು ಮಾಡ್ತಾರೆ ನೋಡಿ. ಆ ಒಂದು ಸಂದರ್ಭದಲ್ಲಿ, ಮದುವೆ ಸಂಭ್ರಮದ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಂಡ್ರೆ ಆ ಮದುವೆ ಮನೆಯಲ್ಲಿರುವಂತಹ ವಾತಾವರಣ ಎಷ್ಟು ಬಿಗಡಾಯಿಸುತ್ತೆ ಅನ್ನುವಂತಹ ಕನಿಷ್ಠ ಜ್ಞಾನವೂ ಸಹ ಇವರಿಗಿರೋದಿಲ್ಲ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಬರುವಂತಹ ಸಂದರ್ಭದಲ್ಲಿ ಖುಷಿಯಾಗಿ, ಅಂದರೆ ಒಂದು ಒಳ್ಳೆಯ ಶುಭ ಕಾರ್ಯ ನಡೀತಾ ಇದೆ, ಆ ಸಂದರ್ಭದಲ್ಲಿ ನಾವು ಸಹ ಬಂದಿದ್ದೀವಿ, ನಮ್ಗೆ ಸ್ವಲ್ಪ ದುಡ್ಡು ಕೊಡಿ ಅಂತಂದರೆ ಸಾಮಾನ್ಯವಾಗಿ 500, 1000 ಅಥವಾ ಅವರ ಶಕ್ತಿ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ. ಅದನ್ನು ಬಿಟ್ಟು ಡಿಮ್ಯಾಂಡ್ ಮಾಡೋದು, 500 ರೂಪಾಯಿ ಕೊಡೋಕ್ಕೆ ಹೋದಾಗ 10,000 ರೂಪಾಯಿ ಕೊಡಿ ಅಂತ ಹೇಳ್ತಾರಂತೆ. ಅದಾದಮೇಲೆ ಯಾರೊಬ್ಬರು ಮಾತಾಡ್ತಾರೆ ಮಿಡ್ಲಲ್ಲಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಆಯಿತು ಪೊಲೀಸರಿಗೆ ಕರೆಸಿ ಅಂತ ಹೇಳ್ತಾರೆ. ಅಂದರೆ ಯಾರ ಬಗ್ಗೆನೂ ಸಹ ಅವರಿಗೆ ಭಯನೂ ಇಲ್ಲ, ಅಂಜಿಕೆನೂ ಇಲ್ಲ, ಏನೂ ಇಲ್ಲ ಅವರಿಗೆ.